ಇನ್ನು ನೀವು A to Z ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಜನಪ್ರಿಯ ನಾಯಕ ಹಜ್ ಮತ್ತು ವಕ್ಫ್ ಸಚಿವರಾದ BZ ಜಮೀರ್ ಅಹಮದ್ ಅವರು ಚಾಮರಾಜಪೇಟೆ ಕ್ಷೇತ್ರದಲ್ಲಿ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಆಜಾದ್ ನಗರ ವಾರ್ಡ್ ನಂಬರ್ 141ರಲ್ಲಿ ಮೇಲ್ಸೇತುವೆ ಪಾದಚಾರಿ ಮಾರ್ಗಕ್ಕೆ ಶಂಕುಸ್ಥಾಪನೆ ಮಾಡಿದರು. A to Z ಸುದ್ದಿವಾಹಿನಿ ಜೊತೆ ಮಾತನಾಡಿದ ಆಜಾದ್ ನಗರ ಕಾರ್ಪೊರೇಟರ್ DC ರಮೇಶ್ ಅವರು ಆಜಾದ್ ನಗರದಲ್ಲಿ ಆಗಿರುವ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ನೀಡಿದರು. ಹಾಗೂ ಸಚಿವರಾದ BZ ಜಮೀರ್ ಅಹಮದ್ ಅವರ ಕೊಡುಗೆ ಚಾಮರಾಜಪೇಟೆ ಕ್ಷೇತ್ರಕ್ಕೆ ಅಪಾರವಾಗಿದ್ದು ಅವರು ರಾಷ್ಟ್ರ ನಾಯಕರಾಗಿ ಹೊರಹೊಮ್ಮಲಿ ಎಂದು ಆಶಿಸಿದರು. ರೋಹಿತ್, ಇಂದು ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ BZ ಜಮೀರ್ ಅಹಮದ್ ಅವರು ಭಾಗವಹಿಸಿದರು. ಅದರಲ್ಲಿ ವಿಶೇಷತೆ ಏನಂದರೆ ಮೇಲ್ಸೇತುವೆ ಕಾರ್ಯಕ್ರಮ ಏನಿತ್ತು ಅದು ನಮ್ಮ DC ರಮೇಶ್ ಏನು ಸುಜಾತಾ DC ರಮೇಶ್ ಅವ್ರದ್ದು ಮೊದಲ ಉದ್ಘಾಟನೆ ಆಯಿತು. ಹಲವಾರು ಕಾರ್ಯಕ್ರಮಗಳನ್ನು ವೀಕ್ಷಿಸಿ ಆಮೇಲೆ ಅಲ್ಲಿ ವೀರಶೈವ ಇದು ಲಿಂಗಾಯತರದ್ದು ಸ್ಮಶಾನಕ್ಕೆ ಕೂಡ ಹೋಗಿದ್ದರು, ಅಲ್ಲಿ ವೀಕ್ಷಣೆ ಮಾಡಿದ್ರು. ಹಲವಾರು ಅಭಿವೃದ್ಧಿ ಕೆಲಸಗಳನ್ನು ಮಾಡೋದ್ರ ಮೂಲಕ ಶಂಕುಸ್ಥಾಪನೆ ಮಾಡಿ ಇವತ್ತು ಹಲವಾರು ಕಾರ್ಯಕ್ರಮಗಳಿಗೂ ಕೂಡ ಚಾಲನೆ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ DC ರಮೇಶ್ ಅವರು ಕೂಡ ನಮ್ಮ ಮುಂದೆ ಇದ್ದಾರೆ. ಯಾವ್ಯಾವ ಕಾರ್ಯಕ್ರಮನ ಅಭಿವೃದ್ಧಿ ಮಾಡಲಿಕ್ಕೆ ಶಂಕುಸ್ಥಾಪನೆಗಳು ನಡೆದವು, ಮುಂದಿನ ಅಭಿವೃದ್ಧಿ ಕೆಲಸಗಳು ಯಾವ್ಯಾವು ಅಂತೇಳಿ ಅವರಿಂದನೇ ತಿಳ್ಕೊಳ್ಳೋಣ. ಚಂದ್ರು ಇವರು ಬಂದಿದ್ರು, ಇವತ್ತು ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ರು. ಯಾವ್ಯಾವ ಕಾರ್ಯಕ್ರಮಗಳು ಇವತ್ತಾಗವು? ಈಗ ಮೇಲ್ಸೇತುವೆ ಇವತ್ತು ಗುದ್ದಲಿ ಪೂಜೆಯನ್ನು ಮಾನ್ಯ ಶಾಸಕರು ಮಾನ್ಯ ಸಚಿವರಾಗಿರ್ತಕ್ಕಂಥ ಜಮೀರ್ ಅಹಮದ್ ಖಾನ್ ಸಾಹೇಬರು ಇವತ್ತು ಬೆಳಿಗ್ಗೆ 10 ಗಂಟೆಗೆ ಏನು ಸಮಯ ಕೊಟ್ಟಿದ್ದರು. ಮೇಯರು ಮತ್ತು ಸುಜಾತಾ ಮೇಡಮ್ ಅವರು ಮತ್ತು ನಮ್ಮ ಸೀಮಾ ಅಲ್ತಾಫ್ ಖಾನ್ ಅವರು ಎಲ್ಲರ ಸಮ್ಮುಖದಲ್ಲಿ ಇವತ್ತು ಗುದ್ದಲಿ ಪೂಜೆ ನೆರವೇರುತ್ತೆ. ಅದನ್ನು ಏನಕ್ಕಂತ ಹೇಳಿದ್ರೆ ಅದು ಹಿಂದೆ ಒಂದು ತಿಂಗಳ ಹಿಂದೆ 2 ಮಕ್ಕಳು BMTCಗೆ ಅಪಘಾತಕ್ಕೀಡಾಗಿ ಅದು ಸಾವನ್ನು ಕೂಡ ಅಪ್ಪಿದ್ರು. ಆ ಸಮಯದಲ್ಲಿ ಮಾನ್ಯ ಶಾಸಕರು ಸಚಿವರಾಗಿರ್ತಕ್ಕಂಥ BZ ಜಮೀರ್ ಅಹಮದ್ ಖಾನ್ ಸಾಹೇಬರು ಹೇಳಿದರು, ಅವರಿಗೆ 10 ಲಕ್ಷ ರೂಪಾಯಿ ಚೆಕ್ ಕೊಟ್ಟ ದಿನ ಇಲ್ಲಿ ಮೇಲ್ಸೇತುವೆ ಅಗತ್ಯ ಇದೆ, ನಾವು ಮಾಡಲೇಬೇಕು ಅಂತಕ್ಕಂಥದ್ದನ್ನು ಹೇಳಿದರು. ಅದು ನಾನು ಹೇಳಿದೆ, ಸರ್ ಪದ್ಮಾವತಿ ಮೇಡಮ್ ಅವರು ಇರಬೇಕಾದ್ರೆ ಅದನ್ನು ನಾವು ಪ್ರಪೋಸಲ್ ಕೊಟ್ಟಿದ್ವಿ, ಅದು ಆಲ್ರೆಡಿ ಈಗ ಅದು ಫೈನಲ್ ಆಗಿದೆ ಸರ್ ಅಂತ ಹೇಳಿದಾಗ ಅದನ್ನು ಇಮಿಡಿಯೇಟ್ಲಿ ತುರ್ತಾಗಿ ಅದು ಗುದ್ದಲಿ ಪೂಜೆಗೆ ಅರ್ಜೆಂಟಾಗಿ ಮಾಡಿಸ್ಬೇಕು ರಮೇಶ್ ಅಂತಕ್ಕಂಥದ್ದನ್ನು ಹೇಳಿದರು. ನಾನು ಸಂಬಂಧಪಟ್ಟ ಅವರು ಯಾರು ಅದನ್ನು ತಗೊಂಡಿದ್ದಾರೆ ಅವ್ರನ್ನ ಕರೆ ಮಾಡಿ ಕೇಳಿದಾಗ ನಾನು ಮತ್ತು MLA ಅವರ PA ಆಗಿರ್ತಕ್ಕಂಥ ಅಯ್ಯೂಬ್ ಅವರು ಇಮಿಡಿಯೇಟ್ಲಿ ಅದನ್ನು ತುರ್ತು ಕ್ರಮ ಕೈಗೊಳ್ಳೋದ್ರಲ್ಲಿ ಮೊದಲನೇ ಪಾತ್ರ ವಹಿಸಿತು. ಅದು ಆಗಿ ಒಂದೇ ತಿಂಗಳಲ್ಲಿ ಇದನ್ನು ಗುದ್ದಲಿ ಪೂಜೆಗೆ ನೆರವೇರಿಸೋಕ್ಕೆ ಪ್ರಾರಂಭ ಆಯಿತು. ಗುದ್ದಲಿ ಪೂಜೆ ಇವತ್ತು 10 ಗಂಟೆ. ಅದನ್ನು ಅನುದಾನ ಅಂತ ಹೇಳೋದಕ್ಕಿಂತ ಅದನ್ನು ಪ್ರೈವೇಟ್ ಮೀಡಿಯಾದವ್ರು ಮಾಡ್ತಕ್ಕಂಥದ್ದು, ಪ್ರೈವೇಟ್ ಕಂಪ್ನಿಯವರು. ನಾವು ಪರ್ಮಿಷನ್ ಕೊಡ್ತಕ್ಕಂಥದ್ದು. ಅವರು ಅದನ್ನು ಈಗ ಪರಿಪೂರ್ಣವಾಗಿ ನಮಗೆ ಇನ್ನೂ ಪರಿಪೂರ್ಣ ಮಾಹಿತಿ ಅದ್ರ ಬಗ್ಗೆ ಬಂದಿಲ್ಲ. ಬಂದ ತಕ್ಷಣ ಅದನ್ನು ಪರಿಪೂರ್ಣ ಮಾಹಿತಿ ತಗೊಂಡು ನಿಮಗೆ ಅದೊಂದು 4-5 ತಿಂಗಳಲ್ಲಿ, ಈಗ 15 ದಿನದಲ್ಲೇ ಕಾಮಗಾರಿ ಪ್ರಾರಂಭ ಆಗ್ತದೆ. ಒಂದು 4 ತಿಂಗಳು ಬೇಕಾಗ್ಬೋದು ಅಂತ ಅನಿಸಿಕೆ, 4 ತಿಂಗಳು 3 ತಿಂಗಳು ಬೇಕಾಗ್ಬೋದು. ಅದನ್ನು ಆದಮೇಲೆ ಪರಿಪೂರ್ಣಗೊಂಡ ನಂತರ ಮತ್ತೆ ಉದ್ಘಾಟನಾ ಸಮಾರಂಭ ಕೂಡ ಒಂದಿದೆ. ಆಮೇಲೆ ಅದಾದ ನಂತರ ಮೊದಲನೇದಾಗಿ ವೀರಶೈವ ಲಿಂಗಾಯತರ ಸ್ಮಶಾನ ಏನಿದೆ ನಮ್ಮಲ್ಲಿ, ಅದು ಭಾಳ ಅದ್ಭುತವಾಗಿ ಮಾಡಿದ್ದೀರಿ ಅಂತಕ್ಕಂಥದ್ದು ಮಾನ್ಯ ಶಾಸಕರು ಕೂಡ ಹೇಳಿದ್ರು. ಒಳಗಡೆ ಎಲ್ಲ ರೋಡ್ಗಳನ್ನು ಮಾಡಿ ಕರ್ಬುಗಳನ್ನು ಹಾಕಿ ಭಾಳ ಚೆನ್ನಾಗಿ ಮಾಡಿದ್ರು. ಅದನ್ನು ಕೂಡ ವೀಕ್ಷಣೆ ಮಾಡಿ ಭಾಳ ಖುಷಿಪಟ್ಟರು. UB ವೆಂಕಟೇಶ್ವರು ಕೂಡ ಬಂದಿದ್ದರು, ಭಾಳ ಚೆನ್ನಾಗಿ ಮಾಡಿದಿರಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ರು. ಆ ಕ್ರೆಡಿಟ್ ಎಲ್ಲ ಯಾರಿಗಂತ ಹೇಳಿದ್ರೆ ನಮ್ಮ ಶಾಸಕರಿಗೆ ಹೋಗಬೇಕು. ಇಡೀ ರಾಜ್ಯ ನೋಡ್ತಕ್ಕಂಥ ಒಂದು ಒಳ್ಳೆಯ ಕೆಲಸನ ನಾವು ಎಲ್ಲ ಜನಾಂಗಕ್ಕೂ ಎಲ್ಲ ಕೆಲಸಗಳನ್ನು ಮಾಡಿಕೊಡ್ತೀವಿ ಅನ್ನೋದು ಸಾಕ್ಷಿಪೂರ್ವಕವಾಗಿ ನಾವು ಇಲ್ಲಿ ತೋರ್ಪಡಿಸಿದ್ದೀವಿ. ಅಲ್ಲಿ ಎಲ್ಲ ಜನರ ಸಮಾಧಿ, ಅದು ಲಿಂಗಾಯತರ ಸಮಾಧಿಗಳನ್ನು ಮಾಡಿರ್ತಕ್ಕಂಥ ಜಾಗ, ಆ ಜಾಗನೇ ಎಲ್ಲರಿಗೂ ಸೀಮಿತವಾಗಿದ್ದಾರೆ. ಶಾಸಕರು ಮತ್ತು ಸಚಿವರಾಗಿರ್ತಕ್ಕಂಥ ಜಮೀರ್ ಅಹಮದ್ ಖಾನ್ ಅವರು ಮತ್ತು ಸುಜಾತಾ DC ರಮೇಶ್ ಅವರು ಎಲ್ಲ ಜನಾಂಗಕ್ಕೂ ನ್ಯಾಯ ಒದಗಿಸ್ತಕ್ಕಂಥ ಅವರು ಇವರು ಅಂಥೇಳಿ ಇಡೀ ಎಲ್ಲ ಜನಾಂಗದವರು ನಮ್ಮ ಜೊತೆಗಿದ್ದಾರೆ. ಎಲ್ಲ ಜನಾಂಗದವರಿಗೂ ಕೂಡ ನಾವು ಏನು ಅವರಿಗೆ ಯಾವುದ್ಯಾವುದು ಸಿಗಬೇಕು, ಯಾವುದ್ಯಾವುದು ಅನುಗುಣವಾಗಿ ಸರ್ಕಾರದಿಂದಾಗಲಿ, ಶಾಸಕರ ಕಡೆಯಿಂದಾಗಲಿ, ನಗರ ಪಾಲಿಕೆಯಿಂದಾಗಲಿ ನಾವು ಕೊಡ್ತಕ್ಕಂಥ ಕೆಲಸಗಳನ್ನು ಮಾಡ್ತಾಯಿದ್ದೀವಿ. ಇನ್ನು ಮುಂದೂ ಕೂಡ ಭಾಳ ಕಾಮಗಾರಿಗಳು ಉದ್ಘಾಟನೆ ಇಲ್ಲಿದ್ದೀವಿ. ಈಗ ಡಯಾಲಿಸಿಸ್ ಸೆಂಟರ್ ಕೂಡ ಮಾಡಿದ್ದೀವಿ. ಅದನ್ನು ಕೂಡ ಈಗ ಗುದ್ದಲಿ ಪೂಜೆಯನ್ನು ಇನ್ನೊಂದು 15-20 ದಿವಸದಲ್ಲಿ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಅದನ್ನು ಕೂಡ ಒಳ್ಳೆ ಜಾಗನ ಚಾಯ್ಸ್ ಮಾಡಿ ಅಲ್ಲಿ
ಗುದ್ದಲಿ ಪೂಜೆ ನೆರವೇರಿಸು ರಮೇಶ್ ಅಂತಕ್ಕಂತ ಹೇಳಿ ಅದಕ್ಕೆ 3 ಕೋಟಿ ಅನುದಾನ ಇದೆ, ಅದರ ಬಡ್ಜೆಟ್ ಬುಕ್ಕಲ್ಲೇ ಬಂದುಬಿಟ್ಟಿದೆ. ಹಾಗೆಯೇ ಇನ್ನೊಂದು 2 ವಾಟರ್ ಪ್ಲ್ಯಾಂಟ್ಗಳು, 3 ವಾಟರ್ ಪ್ಲ್ಯಾಂಟ್ಗಳು, ಫುಟ್ಪಾತ್ಗಳೆಲ್ಲ ಆಗ್ತಾ ಬಂದಿದ್ದಾವೆ. ಹಾಗೆ ಏನಾದರೂ ಆದಷ್ಟು ಬದಲಾವಣೆಗಳನ್ನು ತಮಗೆಲ್ಲ ತಿಳಿದಾಗೆ ಹಲವಾರು ಬದಲಾವಣೆಗಳು ಆಗಿದ್ದಾವೆ. ಇನ್ನೂ ಬದಲಾವಣೆ ಮಾಡಬೇಕು ಅಂತಕ್ಕಂಥದ್ದು ಶಾಸಕರು ಕೂಡ ಹೇಳಿದ್ದಾರೆ. ನಿನಗೆ ಎಷ್ಟು ಅನುದಾನ ಬೇಕೋ ಅಷ್ಟು ಅನುದಾನವನ್ನು ಕೊಡ್ತಕ್ಕಂಥದ್ದನ್ನು ನಾನು ಮಾಡೇ ಮಾಡ್ತೀನಿ ಅಂತೇಳಿ ಅವರು ಹೇಳಿದ್ದಾರೆ, ಮಾತು ಕೊಟ್ಟಿದ್ದಾರೆ. ಒಂದು ವಿಶೇಷ ಯಾವುದೋ ಒಂದು ಚೆಕ್ ಕೊಟ್ಟರು 12 ಲಕ್ಷದ್ದು. ಹೌದು, 2 ಲಕ್ಷ ರೂಪಾಯಿ BMTCಯಿಂದ, 10 ಲಕ್ಷ ರೂಪಾಯಿನ ನಮ್ಮ BBMPಯಿಂದ. ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಶಾಸಕರ ಒತ್ತಡದ ಮೇಲೆ, ಶಾಸಕರು ಮತ್ತು ಸಚಿವರ ಒತ್ತಡದ ಮೇಲೆ, ನಮ್ಮ ಜಮೀರ್ ಅಹಮದ್ ಖಾನ್ ಸಾಹೇಬರ ಒತ್ತಡದ ಮೇರೆಗೆ, ಬೆಳಗಾವಿಯಲ್ಲಿದ್ದರೂ ಕೂಡ ನೀವು ಇದನ್ನು ಇನ್ಚಾರ್ಜ್ ತಾಂಡಿ ಕೆಲಸ ಮಾಡಲೇಬೇಕು ಅಂತಕ್ಕಂಥದ್ದು ಅವರು ನೇರವಾಗಿ ಅಲ್ಲಿಂದ ಮೇಯರಿಗೆ ಮತ್ತು ಸಂಬಂಧಪಟ್ಟಿರೋದ್ರಿಂದ ಡೆಪ್ಟಿ ಮೇಯರಿಗೆ ಮತ್ತು ಡೆಪ್ಟಿ CMಗೆ ಎಲ್ಲರಿಗೂ ಮಾತಾಡಿ ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಅವರಿಗೆ ನನ್ನ ಆಜಾದ್ ನಗರ ವಾರ್ಡಿನ ಪರವಾಗಿ, ಸಾರ್ವಜನಿಕರ ಪರವಾಗಿ, ಕಾಲೇಜಿನ ಪರವಾಗಿ ಅವರಿಗೆ ಅಭಿನಂದನೆ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ವಿಶೇಷ ನನಗೆ ಅನಿಸ್ತದೆ, ಆಜಾದ್ ನಗರ ವಾರ್ಡಿಗೆ ಭಾಳನೇ ಒತ್ತು ಕೊಟ್ಟಿದ್ದಾರೆ ಅವರು. ವಿಶೇಷವಾಗಿ ಎಲ್ಲಿ ಒಳ್ಳೆತನ ಇರ್ತದೆ ಅಲ್ಲಿಗೆ ಒತ್ತು ಜಾಸ್ತಿ ಕೊಡ್ತಾರೆ ಅಂತಕ್ಕಂಥದ್ದು ನನ್ನ ಅನಿಸಿಕೆ. ಯಾಕಂತ ಹೇಳಿದ್ರೆ ಎಲ್ಲಿ ಒಳ್ಳೆತನ ಇರಲ್ಲ ಅಲ್ಲಿಗೆ ಒತ್ತು ಕೊಡಲ್ಲ. ಈಗ ಸುಜಾತ DC ರಮೇಶ್ವರಲ್ಲಿ ಯಾವುದೇ ಕಾರಣದಲ್ಲೂ ಕೂಡ ಡಬಲ್ ಗೇಮ್ ಇಲ್ಲ, ಅಥವಾ ಯಾವ ಜನಕ್ಕೂ ಸಮಸ್ಯೆ ಕೊಟ್ಟಿಲ್ಲ. ಯಾರಿಗೂ ಕೂಡ ಎಲ್ಲ ಜನಾಂಗ ಜಾತಿ, ಎಲ್ಲ ಜಾತಿಯವರು ಕೂಡ ನಮ್ಮಲ್ಲಿದ್ದಾರೆ. ಇಲ್ಲಿ ಎಲ್ಲ ಜನವನ್ನು ಒಗ್ಗೂಡಿಸ್ಕೊಂಡು ಕರ್ಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ಅವ್ರಿಗೆ ಖುಷಿಯಾಗ್ಬಿಟ್ಟಿದೆ. ಹೌದು, ಕೋಮುವಾದ ಬರಲೇಬಾರ್ದು ಇಲ್ಲಿ. ರಮೇಶ್ ಅವರು ಅಂತ ಹೇಳಿದ್ರೆ ಎಲ್ಲ ಜಾತಿ ನಾಯಕರು ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದೆ. ಅದಕ್ಕೋಸ್ಕರ ಎಲ್ಲರೂ ಕೂಡ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಮತ್ತು ಎಲ್ಲ ಕಡೆಯೂ ಕೂಡ ತಾವು ನೋಡ್ದಂಗೆ ವಾರ್ಡ್ನಲ್ಲಿ ಪ್ರತಿಯೊಂದು ರೋಡು, ಪ್ರತಿಯೊಂದು ಗಲ್ಲಿ, ಪ್ರತಿಯೊಂದು ಮೂಲೆಯೂ ಕೂಡ ಮೂಲ ಸೌಕರ್ಯ ಬಗ್ಗೆ ನಾವು ಚಿಂತನೆ ಮಾಡಿ ಅದನ್ನು ನಾವೇ ಖುದ್ದಾಗಿ ಹೋಗಿ ಪರಿಶೀಲನೆ ಮಾಡಿ ಕೆಲಸ ಮಾಡ್ತಕ್ಕಂಥ ಮಾಡಿದ್ದೀವಿ. ಹಾಗಾಗಿ ಅವ್ರಿಗೆ ಹೆಚ್ಚಿನ ಒತ್ತು ಕೊಟ್ಟು ಅದರಿಂದ ಏನು ಮಾಡಿದ್ರು, ಒಂದು ಚೇರ್ಮನನ್ನು ಕೂಡ ಅಪೀಲ್ ಕಮಿಟಿ ಚೇರ್ಮನನ್ನು ಮೊದಲನೇ ಬಾರಿ ಗೆದ್ದು ಅಪೀಲ್ ಕಮಿಟಿ ಚೇರ್ಮನನ್ನು ಕೂಡ ಕೊಡಿಸಿದ್ದಾರೆ. ಅದರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದು 4ರಲ್ಲಿ 73 ಜನ ಇದ್ದಾರೆ. 73 ಜನನೂ ಕೂಡ ವೆಯ್ಟಿಂಗ್ನಲ್ಲಿದ್ದಾರೆ. ಅಂಥದ್ದನ್ನು ಓವರ್ಟೇಕ್ ಮಾಡಿ ನಮ್ಮ ಸಚಿವರು ಕೊಡಿಸಿದ್ದಾರೆ ಅಂತ ಹೇಳಿದ್ರೆ ಅವರಿಗೆ ನಾವು ನಮ್ಮ ಮೇಲಿರ್ತಕ್ಕಂಥ ನಂಬಿಕೆ, ನಮ್ಮ ಮೇಲಿರ್ತಕ್ಕಂಥ ಆತ್ಮವಿಶ್ವಾಸ ಅವರಲ್ಲಿ ಮೂಡಿರ್ತಕ್ಕಂಥದ್ದಕ್ಕೆ ನಮ್ಮ ಇಡೀ ಈ 198 ವಾರ್ಡಲ್ಲಿ ನಂಬರ್ 1 ಕೆಲಸಗಾರ ಅಂತಕ್ಕಂಥದ್ದು ಕೂಡ ಅವರು ಎಲ್ಲರ ಹತ್ರನೂ ಹೇಳಿದ್ದಾರೆ, ಜನರಿಗೂ ಹೇಳಿದ್ದಾರೆ. ಏನಾರು ಅವಾರ್ಡ್ ಕೊಟ್ಟರೆ ಆಜಾದ್ ನಗರ ವಾರ್ಡಿಗೆ ಕೊಡಿಸ್ಬೇಕು ಅಂತಕ್ಕಂಥದ್ದು, ವಿಧಾನಸೌಧದಲ್ಲೇ ಕೊಡಿಸ್ಬೇಕು ಅಂತಕ್ಕಂಥದ್ದು ಕೂಡ ಮಾನ್ಯ ಸಚಿವರು ಹೇಳಿದ್ದಾರೆ. ಅದನ್ನು ಪೂರ್ತಿ ಕ್ರೆಡಿಟ್ ಯಾರಿಗೆ? ನಮ್ಮ ಆಜಾದ್ ನಗರ ವಾರ್ಡ್ ಜನತೆಗೆ ಮತ್ತು ನಮ್ಮ ಸಚಿವರಿಗೆ ಸೇರಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತೀನಿ. ಎಲ್ಲ ಮಾಧ್ಯಮ ಮಿತ್ರರಿಗೂ ಕೂಡ ಸೇರಬೇಕು. ಯಾಕಂದರೆ ನಮ್ಮ ಬಗ್ಗೆ ಭಾಳ ಆತ್ಮವಿಶ್ವಾಸದಿಂದ ತಾವು ಕೂಡ ಎಲ್ಲ ನಮ್ಮ ಬಗ್ಗೆ ಕಳಕಳಿಯಿಂದ ಕೆಲಸ ಆಗಬೇಕಣ್ಣ ಅಂತಕ್ಕಂಥದ್ದು ಭಾಳ ಕಳಕಳಿಯಿಂದ ತಾವೆಲ್ಲ ಕೇಳ್ಕೊಂಡಿದ್ರಿ. ಹಿಂದೆನೂ ಕೂಡ ಏನೇ ಬಂದರೂ ಕೂಡ ನಮ್ಮ ಸಚಿವರಾಗಿರ್ತಕ್ಕಂಥ ಜಮೀರ್ ಅಹಮದ್ ಖಾನ್ ಸಾಹೇಬರಿಗೂ ಮತ್ತು ಇದರಲ್ಲಿ ಇನ್ನೊಂದು ಪಾತ್ರ ಏನಿದೆ ಅಂತ ಹೇಳಿದ್ರೆ ನಮ್ಮ ಬಾವ ಸಾಹೇಬರು ಮೊದಲನೇ ಪಾತ್ರ ಇದೆ. GA ಬಾವ ಅವರು ಇದು ಟಿಕೆಟು ಕೊಟ್ಟು ಇವನು ಒಳ್ಳೆ ಕೆಲಸ ಮಾಡ್ತಾನೆ ಅಂತಕ್ಕಂಥದ್ದು ಕೂಡ ಅವ್ರದ್ದು ಮನಸ್ಸಲ್ಲಿತ್ತು. ಅವರಿಗೂ ಕೂಡ ಪರಿಪೂರ್ಣವಾಗಿರ್ತಕ್ಕಂಥ ಕ್ರೆಡಿಟ್ GA ಬಾವರಿಗೂ ಹೋಗಬೇಕು. ಯಾಕಂದರೆ ಯಾರು ನಂಬಿದ್ರೆ ಚಾಮರಾಜಪೇಟೆಯಲ್ಲಿ ರಮೇಶ್ ಅವ್ರು ನಂಬಬೇಕು ಅಂತ. ನಾವು ದುಡ್ಡಿಗೋಸ್ಕರ ಬಂದವರಲ್ಲ, ನಮ್ಮ ಜನ ಸೇವೆಗೋಸ್ಕರ ಬಂದವರು. ನಮಗೆ ಇವತ್ತು 3 ಹೊತ್ತಿಗೆ ಊಟಿಗೆ ಏನು ತೊಂದರೆ ಇಲ್ಲ, ಒಳ್ಳೆ ಸೇವೆ ಮಾಡಬೇಕು. ಆಜಾದ್ ನಗರನ ಯಾಕೆ ಬದಲಾವಣೆ ಮಾಡೋಕ್ಕಾಗಲ್ಲ ಅಂತಕ್ಕಂಥದ್ದು ಯಾರೋ ಹೇಳಿದರು. 3 ಸಲ ಗೆದ್ದರೆ ಯಾರೊಬ್ಬರು ನನಗೆ ಹೇಳಿದರು, ಯಾವುದೇ ಕಾರಣದಲ್ಲೂ ಆಜಾದ್ ನಗರನ ಬದಲಾವಣೆ ಮಾಡೋಕ್ಕಾಗಲ್ಲ, ನೀನು 4 ಸಲ ಗೆದ್ದರೂ ಮಾಡೋಕ್ಕಾಗಲ್ಲ ಅಂತ. ಅದನ್ನು ಗೆದ್ದ ತಕ್ಷಣವೇ ಆ ಮಾತನ್ನು ಹೇಳಿಬಿಟ್ರು. ಏನು ಇದರಲ್ಲಿ ವಿಶೇಷತೆ ಅಂತಕ್ಕಂಥದ್ದು ನನಗೆ ನನ್ನ ಮನಸ್ಸಲ್ಲಿ ಭಾಳ ಮೈಂಡಲ್ಲಿ ಕೂತ್ಕೊಂಡ್ಬಿಡ್ತು. ಅಂದರೆ ಅಂಥ ಪರಿಸ್ಥಿತಿ ಇತ್ತಿಲ್ಲಿ. ಆ ಪರಿಸ್ಥಿತಿಯನ್ನೆಲ್ಲ ಬದಿಗೊತ್ತಿ ನಾವು ಅದು ಜನಗಳ ಮಧ್ಯದಲ್ಲಿ ಕೆಲಸ ಮಾಡೋಕ್ಕೆ ಯಾವಾಗ ಪ್ರಾರಂಭ ಆಯಿತು, ಕೇಳ್ಕೊಂಡು ಯಾವಾಗ ಪ್ರಾರಂಭ ಮಾಡೋದು, ಈ ಯಾರು ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡ್ತಕ್ಕಂಥ ವ್ಯಕ್ತಿಗಳಿದ್ದೀರಲ್ಲ ಅವರೆಲ್ಲ ಸೈಡಿಗೆ ಹೋಗಿ ಪ್ರಯತ್ನ ಮಾಡ್ತೀವಿ, ಕೆಲಸ ಮಾಡೇ ಮಾಡ್ತೀವಿ ಅಂತ ಮಾತನ್ನ ಹೇಳ್ತಾ ಸಚಿವರಿಗೂ ನಮ್ಮ ಆಜಾದ್ ನಗರ ವಾರ್ಡಿನ ಜನತೆಗೂ ಹಾಗೂ ಎಲ್ಲ ಮಾಧ್ಯಮ ಮಿತ್ರರಿಗೂ ನಮ್ಮ ಕನ್ನಡ ನಜೀರವರಿಗೂ ಈ ಸಂದರ್ಭದಲ್ಲಿ ಧನ್ಯವಾದ ಹೇಳ್ತಾ ಮಾತ್ರ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇನ್ನು ನೀವು A to Z ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.